ಸೊ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅಷ್ಟೇ ಅಲ್ಲ, ಈ ಒಂದು ನಾವು ಚಾನಲಲ್ಲಿ SSP ಸ್ಕಾಲರ್ಶಿಪ್ಗೆ ರಿಲೇಟ್ ಆಗಿರುವಂಥ ಮಾಹಿತಿ ಆಗಿರ್ಬೋದು ಅಥವಾ ಕರ್ನಾಟಕ ಗೌರ್ಮೆಂಟಿಂದ ಆಗಿರಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂತಹ ಎಲ್ಲ ಸ್ಕೀಮ್ಗಳ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ನೀಡ್ತೀವಿ. ಅಷ್ಟೇ ಅಲ್ಲ, ಎಜುಕೇಷನ್ ಪರ್ಪಸ್ ಇಲ್ಲಿ ಈ ಒಂದು ಚಾನಲಲ್ಲಿ ನಿಮಗೆ ಸುಮಾರಷ್ಟು ನೋಡಲಿಕ್ಕೆ ಸಿಗುತ್ತದೆ, ಅಂದರೆ ಸುಮಾರಷ್ಟು ಕಲೀಲಿಕ್ಕೆ ಸಿಗುತ್ತದೆ. ಸೊ ಯಾರನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು SSP ರಿಲೇಟೆಡ್ ವಿಡಿಯೋವನ್ನು. ಸೊ ಸುಮಾರಷ್ಟು ಜನ ಏನು ಕೇಳ್ತಾ ಇದ್ದಾರೆ ಅಂದರೆ SSP OBC ಸ್ಕಾಲರ್ಶಿಪ್ಗೆ ರಿಲೇಟೆಡ್ ಇರುವಂಥ ಮಾಹಿತಿಯನ್ನು ನೀಡಿ ಸರ್. SSP OBC ಸ್ಕಾಲರ್ಶಿಪ್ಗೆ 24-25 ಮತ್ತು 25-26 ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನೀಡಿ, ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಏನು ಅಂತ ಸುಮಾರಷ್ಟು ಜನ ನೀವು ಕೇಳ್ತಾ ಇದ್ರಿ. ಸೊ ಅದಕ್ಕೆ ರಿಲೇಟೆಡ್ ಇರುವಂಥ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು 2-3 ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ಸ್ಟೇಟಸನ್ನು ತೋರಿಸ್ತೀನಿ. ಸೊ ಅದು ಬಂದುಬಿಟ್ಟು ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ವೈಸ್ ಆಗಿರುತ್ತೆ, ಅಂದರೆ ಬೇರೆ ಬೇರೆ ಡಿಸ್ಟ್ರಿಕ್ಕಿನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳ ಒಂದು ಸ್ಟೇಟಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಸೊ ಯಾರನ್ನ ನೋಡಿಲ್ಲ ಆ ಒಂದು ವಿಡಿಯೋನ ನೋಡ್ಕೊಂಬನ್ನಿ. ಸೊ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿರಲಿಲ್ಲ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆದರೂ ಕೂಡ ಅದು ಅಕೌಂಟ್ಗೆ ಬಂದು ಕ್ರೆಡಿಟ್ ಆಗಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಅವು ಮೂರಲ್ಲಿ ಒಂದು ಬದಲಾವಣೆ ಆಗಿದೆ. ಅದೇನಂತ ಇನ್ ಡೀಟೇಲ್ ಆಗಿ ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇನ್ ಬಿಟ್ವೀನ್ ಮಿಡಲ್ ಮಾಹಿತಿ ಕೂಡ ಕೆಲವೊಂದಿಷ್ಟು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ SSP ಸ್ಕಾಲರ್ಶಿಪ್ಗೆ ಡೇಟ್ ಅನ್ನೋದು ಕೂಡ ಎಕ್ಸ್ಟೆಂಡ್ ಆಗಿದೆ. ಸೊ ಎಲ್ಲರೂ ಗೊತ್ತಿರೋ ಹಾಗೆ SSP ಸ್ಕಾಲರ್ಶಿಪ್ಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದು ಇಲ್ಲಿ ನೋಡ್ಬೋದು ನಿಮಗೆ, ನಾನು ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸಿದ್ದೆ, ಬಟ್ ಲಾಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ PUC ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳನ್ನು ಹೊರತುಪಡಿಸಿ ಉಳಿದ ಮೆಟ್ರಿಕ್ ನಂತರದ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರವರ್ಗ 1 ಅಲೆಮಾರಿ ಅಥವಾ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ 2025-26 ಸಾಲಿನ ಹಿಂದುಳಿದವರ ಕಲ್ಯಾಣ ಇಲಾಖೆ ಮೂಲಕ ನೀಡುತ್ತಿರುವಂತಹ, ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಂತಂದರೆ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮತ್ತು ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಮತ್ತು ಊಟ ವಸತಿ ಸಹಾಯ ಕಾರ್ಯಕ್ರಮಗಳಿಗೆ ಸೌಲಭ್ಯದಡಿ ಸ್ಕಾಲರ್ಶಿಪ್ಪಿನ ಡೇಟ್ ಎಕ್ಸ್ಟೆಂಡ್ ಮಾಡಿದ್ವಿ ಅಂತ ಕೊಟ್ಟಿದ್ದಾರೆ. ಸೊ ಡೇಟ್ ಎಕ್ಸ್ಟೆಂಡ್ ಬಂದುಬಿಟ್ಟು ಜನವರಿ 31 ಅಂದರೆ 2026 ಜನವರಿ 31 ನಿಮಗೆ ಸ್ಕಾಲರ್ಶಿಪ್ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗಿದೆ. ಸೊ ಮತ್ತು ಸ್ಕಾಲರ್ಶಿಪ್ ಅಫಿಷಿಯಲ್ ವೆಬ್ಸೈಟ್ ಆ್ಯಸ್ ಯೂಶುವಲ್ ssp.postmetric.karnataka.gov.in ನಲ್ಲೇ ಆಗಿರೋದು. ಸೊ ನಿಮಗೆ ಇದರ ಬಗ್ಗೆ ಏನಾದರೂ ಇನ್ ಡೀಟೇಲ್ ಮಾಹಿತಿ ಬೇಕಪ್ಪ ಅಂತಂದರೆ ನೀವು ಬಂದುಬಿಟ್ಟು ಇಫ್ ಇನ್ ಕೇಸ್ ನೀವೇನಾದರೂ ಹಿಂದುಳಿದವರ ಕಲ್ಯಾಣ ಅಂದರೆ OBC ಸ್ಟೂಡೆಂಟ್ ಆಗಿದ್ದರೆ bcwd.karnataka.gov.in ನೀವು ಭೇಟಿ ನೀಡೋದ್ರ ಮುಖಾಂತರ ಈ ಎಲ್ಲ ಮಾಹಿತಿಯನ್ನು ಕೂಡ ನೀವು ಅಲ್ಲಿನೇ ಪಡಿಬೋದು. ಇನ್ನು ಯಾರಿಗಾದರೂ SSP ರಿಗಾರ್ಡಿಂಗ್ ಡೌಟ್ಸ್ಗಳಿದ್ದರೆ ಇಲ್ಲಿ ನೋಡ್ಬೋದು 8050770004 ಈ ಒಂದು ಮೊಬೈಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಕೂಡ, ಅಂದರೆ ಸುಮಾರು ಜನ ಹೇಳ್ತಾರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದಾಗ ಸುಮಾರು ಬಾರಿ ಅದು ಕನೆಕ್ಟೇ ಆಗೋದಿಲ್ಲ ಅಂತ, ಬಟ್ ನಾನು ಕೂಡ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನಾನು ಮೋಸ್ಟ್ ಆಫ್ ಅಪ್ಡೇಟ್ಸನ್ನು ಇದೇ ಒಂದು ಕಾಂಟ್ಯಾಕ್ಟ್ ನಂಬರಿಂದನೇ ಪಡೆಯೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಒಂದಿಷ್ಟು ಆಫೀಸರ್ಸ್ಗಳಿಂದನೂ ಕೂಡ ನಾನು ಡೈರೆಕ್ಟ್ ಮಾಹಿತಿಯನ್ನು ಪಡಿತೀನಿ. ಸೊ ಅದನ್ನು ಹೊರತುಪಡಿಸಿ 1902 ಕೂಡ ನೀವು ಕಾಲ್ ಮಾಡಿ ನಿಮ್ಮ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ಸ್ಕಾಲರ್ಶಿಪ್ ಅಮೌಂಟ್ ಅಕಾಡೆಮಿಕ್ ಇಯರ್ ಎಲ್ಲರಿಗೂ ಬಂದಿದೆ, ನಿಮಗೆ ಬಂದಿಲ್ಲ ಅಂದರೆ 1902ಗೆ ನೀವು ಕಂಪ್ಲೇಂಟ್ ರೈಸ್ ಮಾಡಿದರೆ ಅವ್ರು ಬಂದುಬಿಟ್ಟು ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ರಿಗಾರ್ಡಿಂಗ್ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತಾರೆ. ಸೊ ಇನ್ನೂ ಒಂದು ಮಾಹಿತಿ ಏನಪ್ಪ ಅಂತಂದ್ರೆ, ಸೊ ನೀವಿಲ್ಲಿ ನೋಡ್ಬೋದು SSP 25-26 ST ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ರೀಸೆಂಟ್ಲಿ ಈ ವರ್ಷ ಯಾರು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿರ್ತೀರ ಅಂಥ ವಿದ್ಯಾರ್ಥಿಗಳಿಗೆ, ಅಂದರೆ ಪೋಸ್ಟ್ ಮೆಟ್ರಿಕ್ SSP ST ವಿದ್ಯಾರ್ಥಿಗಳಿಗೆ, ಅಂದರೆ ಯಾರು ಸೋಷಿಯಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಫಸ್ಟ್ ಬಿಲ್ ಇಸ್ ಕ್ಲಿಯರ್ಡ್ ಅಂತ ಕೊಟ್ಟಿದ್ದಾರೆ. ದೋಸ್ ಅಪ್ಲಿಕೇಶನ್ ವೇರ್ ಸ್ಯಾಂಕ್ಷನ್ಡ್ ಆ್ಯಂಡ್ ಪುಸ್ಟ್ ಟು DBT ಹ್ಯಾವ್ ರಿಸೀವ್ಡ್ ದೇರ್ ಅಮೌಂಟ್ ಎಸ್ಟರ್ಡೇ, ಅಂದರೆ ಇದು ಬಂದುಬಿಟ್ಟು ಟ್ಯೂಸ್ಡೇ ಇನ್ಫಾರ್ಮೇಷನ್. ಸೊ ವೆನಸ್ಡೇ ಅಷ್ಟರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಸೊ ಈ ವಿಡಿಯೋನ ಯಾವುದಾದ್ರೂ ST ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ನಿಮಗೇನಾದರೂ 2025-26 ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದ್ದರೆ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ 2025-26 ಅಂದರೆ ರೀಸೆಂಟ್ ಇಯರ್, ಈ ವರ್ಷ ಈ ಪ್ರಸ್ತುತ ಸಾಲಿನ ಸ್ಕಾಲರ್ಶಿಪ್ ಏನಾದರೂ ಬಂದಿದ್ರೆ ನಿಮಗೆ ಅದನ್ನು ಸ್ವಲ್ಪ ನನಗೆ ಕ್ಲಿಯರ್ ಮಾಡಿ. ಬಿಕಾಸ್ ಈ ಒಂದು ಮಾಹಿತಿ ನಿಜಾನೋ ಅಥವಾ ಏನು ಅನ್ನೋದನ್ನು ನಾನು ಕನ್ಫರ್ಮ್ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಅಂದರೆ ಸುಮಾರಷ್ಟು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿತ್ತು, ಬಟ್ ಅದೇನಾದರೂ ಅಕೌಂಟಿಗೆ ಇಲ್ವೋ ಅನ್ನೋದನ್ನು ಮಾತ್ರ ನಾನು ಇಲ್ಲಿ ಕನ್ಫರ್ಮೇಷನ್ಗೆ ಕೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಸ್ಟೂಡೆಂಟ್ ಅಪ್ಲಿಕೇಶನ್ ವೆರಿಫಿಕೇಷನ್ SS ಅಂತ ಮಾತ್ರ ಇತ್ತು. ಆ್ಯಂಡ್ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಬಂದುಬಿಟ್ಟು BCWD ಫೀ ರಿಯಂಬರ್ಸ್ಮೆಂಟ್ ಅನ್ನೋದು S ಅಂತ ಇರಲಿಲ್ಲ, ಬಟ್ ಇವಾಗ S ಅಂತ ಬಂದುಬಿಟ್ಟು ಸ್ಕಾಲರ್ಶಿಪ್ ಅಮೌಂಟನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ 21,396 ಅಂತ. ಸೊ ಇದು ಬಂದುಬಿಟ್ಟು ಇವಾಗ ಒಂದು 2-3 ಡೇಸಲ್ಲಿ ಅಪ್ಡೇಟ್ ಆಗಿರೋದು. ಇದಕ್ಕಿಂತ ಮೊದಲು ಇಲ್ಲಿ ಯಾವುದೇ ರೀತಿ
ಅಮೌಂಟ್ಸ್ ಶೋ ಆಗ್ತಾ ಇರಲಿಲ್ಲ. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ಕೂಡ ನೋ ಅಂತ ಇದೆ. ಪೇಮೆಂಟ್ ಸ್ಟೇಟಸ್ ಇನ್ DBT ಕೂಡ ಇನ್ನೂ ಏನು ಅಪ್ಡೇಟ್ ಆಗಿಲ್ಲ. ಆ್ಯಂಡ್ ಪೇಮೆಂಟ್ ಡೀಟೇಲ್ಸು ಕೂಡ ಇಲ್ಲಿ ಏನೂ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಆದಷ್ಟು ಬೇಗ ಇದು ಕೂಡ ಅಪ್ಡೇಟ್ ಆಗುತ್ತೆ. ನಾನು ನಿಮಗೆ ಮೊದಲೇ ತಿಳಿಸಿರೋ ಹಾಗೆ ಜನವರಿ ಎಂಡ್ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು OBC ವಿದ್ಯಾರ್ಥಿಗಳಿಗೆ 100% ಬಂದುಬಿಟ್ಟು ಅಕೌಂಟ್ಗೆ ಜಮಾ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ವಿದ್ಯಾರ್ಥಿದು ನೋಡೋದಾದರೆ, ಸೊ ಸೇಮ್ ಕೋರ್ಸ್ ಮಾಡ್ತಕ್ಕಂಥ ಇನ್ನೊಂದು ವಿದ್ಯಾರ್ಥಿ ಅಂದರೆ ಈ ಒಂದು ವಿದ್ಯಾರ್ಥಿ ಬೇರೆ ಡಿಸ್ಟಿಕ್ಕಿಗೆ ಬಿಲಾಂಗ್ ಆಗುವಂಥ ವಿದ್ಯಾರ್ಥಿದು. ಸೊ ಈ ವಿದ್ಯಾರ್ಥಿ ನೋಡ್ಬೋದು ಇಲ್ಲಿ ನೀವು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕೂಡ ಆಗಿಲ್ಲ, ಏನು ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ. ಆ್ಯಂಡ್ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಬಂದುಬಿಟ್ಟು ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ನೋ ಅಂತ ಇದೆ. ಆ್ಯಂಡ್ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ಕೂಡ ಏನೂ ಅಪ್ಡೇಟ್ ಆಗಿಲ್ಲ. ಆ್ಯಂಡ್ ಪೇಮೆಂಟ್ ಸ್ಟೇಟಸ್ ಇನ್ DBT ಕೂಡ ಏನೂ ಅಪ್ಡೇಟ್ ಇಲ್ಲ. ಆ್ಯಂಡ್ ಪೇಮೆಂಟ್ ಡೀಟೇಲ್ಸ್ ಕೂಡ ಎಲ್ಲ ಬ್ಲ್ಯಾಂಕ್ ಆಗೇ ಇದೆ. ಸೊ ಇದಕ್ಕೆ ರೀಸನ್ ಏನಿರ್ಬೋದು, ಸೊ ಯಾಕೆ ಈ ರೀತಿ ಆಗಿದೆ ಅಂತಂದರೆ, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಾಗ ಒಂದು ವಿದ್ಯಾರ್ಥಿಗಳು ಏನಾದರೂ ಎರರ್ಸನ್ನು ಮಾಡಿರ್ತಾರೆ, ಇಲ್ಲಾಂದರೆ KEA ರಿಜಿಸ್ಟ್ರೇಷನ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡುವಲ್ಲಿ ಫೇಲ್ ಆಗಿರ್ತಾರೆ, ಅಂದರೆ ಅದನ್ನು ತುಂಬುವಂಥದ್ರಲ್ಲಿ ಏನಾದರೂ ತಪ್ಪನ್ನು ಮಾಡಿರ್ತಾರೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸ್ಕಾಲರ್ಶಿಪ್ ಹಾಕೋ ಬರದಲ್ಲಿ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅವ್ರ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಥವಾ ಇಲ್ಲಿ ಚೂಸ್ ಮಾಡುವಂಥ ಸಮಯದಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಚೂಸ್ ಮಾಡಿರ್ತಾರೆ. ಇನ್ನು ಈ ವಿದ್ಯಾರ್ಥಿ ಪ್ರಾಬ್ಲಮ್ ಏನಂದರೆ, ಈ ವಿದ್ಯಾರ್ಥಿಗೆ ಏನಾಗಿತ್ತು ಅಂದರೆ, ರೀಸೆಂಟ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಸೇಮ್ ಸ್ಕಾಲರ್ಶಿಪ್ ಅಮೌಂಟ್ 21,300 ಸಮಥಿಂಗ್ ತೋರಿಸ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂತಂದರೆ, ಇದೆಲ್ಲವೂ ಕೂಡ ರಿವೋಕ್ ಆಗಿದೆ. ರೀಸನ್ ಬಂದುಬಿಟ್ಟು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಬಂದುಬಿಟ್ಟು ಲೆಸ್ ದೆನ್ 60%. ಸೊ 57.58% ಇರೋ ಕಾರಣ ಈ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅಮೌಂಟ್ ಶೋ ಆಗ್ತಾ ಇಲ್ಲ. ಸೊ ಇದು ಬಂದುಬಿಟ್ಟು ರೀಸೆಂಟ್ಲಿ ಗೌರ್ಮೆಂಟ್ ಅಡಾಪ್ಟೆಡ್ ರೂಲ್ಸ್ ಆಗಿರುತ್ತೆ. ಅಂತಂದರೆ 60%ಕಿಂತ ಯಾವ ವಿದ್ಯಾರ್ಥಿ ಕೆಳಗಡೆ ಇರ್ತಾರೆ ಆ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಏನಂತಂದರೆ ರಿವೋಕ್ ಆಗ್ತಾಯಿದೆ, ಅಂದರೆ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಬಂದುಬಿಟ್ಟು ಇನ್ಎಲಿಜಿಬಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ವಿದ್ಯಾರ್ಥಿದು ಒಂದಾದರೆ, ಇನ್ನೊಂದು ವಿದ್ಯಾರ್ಥಿ ಒಂದು ಸ್ಟೇಟಸನ್ನು ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಏನಪ್ಪ ಅಂತಂದರೆ, ಈ ಒಂದು ವಿದ್ಯಾರ್ಥಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕೂಡ SS ಅಂತ ಇದೆ. ಆ್ಯಂಡ್ ದೆನ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಿಂದನೂ ಕೂಡ ಈ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಏನಪ್ಪ ಅಂತಂದರೆ, ಬ್ಯಾಕ್ವರ್ಡ್ ಕ್ಲಾಸಸ್ ಫೀ ರಿಸಂಬರ್ಸ್ಮೆಂಟ್ ಬಂದುಬಿಟ್ಟು 23,500 ಸ್ಯಾಂಕ್ಷನ್ ಆಗಿದೆ. ಆ್ಯಂಡ್ ಪೋಸ್ಟ್ ಮೆಟ್ರಿಕ್ OBC ಸ್ಟೂಡೆಂಟ್ ಅಂದರೆ ಇದು ಬಂದುಬಿಟ್ಟು 3,500 ಆಗಿದೆ. ಆ್ಯಂಡ್ ರೈತ ವಿಜ್ಞಾನ ನಿಧಿ ಬಂದುಬಿಟ್ಟು 10,000 ಸ್ಕಾಲರ್ಶಿಪ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿದೆ. ಆ್ಯಂಡ್ ಇದರಲ್ಲಿ ನೀವು ನೋಡ್ತಿರೋ ಹಾಗೆ ಇಲ್ಲಿ ಬರೀ ಒಂದು ಅಮೌಂಟ್ ಮಾತ್ರ ಇಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಅಂತಂದರೆ ಪೋಸ್ಟ್ ಮೆಟ್ರಿಕ್ ಫಾರ್ ಸೆಂಟ್ರಲ್ OBC ವಿದ್ಯಾರ್ಥಿ 3,500 ಅಂತ ತೋರಿಸ್ತಾ ಇದ್ದಾರೆ. ಸ್ಯಾಂಕ್ಷನಲ್ಲೂ ಕೂಡ ಅಷ್ಟೇ ಶೋ ಆಗ್ತಾ ಇದೆ. ಬಟ್ ಈ ವಿದ್ಯಾರ್ಥಿಗೆ ಏನಾಗಿದೆಪ್ಪ ಅಂತಂದರೆ, ಬ್ಯಾಂಕ್ ಅಕೌಂಟ್ಗೆ 23,500 ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ. ಬಟ್ ಅದು ಬಂದುಬಿಟ್ಟು ಸ್ಟೇಟಸಲ್ಲಿ ಅಪ್ಡೇಟ್ ಆಗಿಲ್ಲ. ಸೊ ಯಾಕಪ್ಪ ಅಂತಂದರೆ, ಇವಾಗ ಆದಷ್ಟು DBT ಅಮೌಂಟನ್ನು ಪುಷ್ಟು DBT ಅಂದರೆ ಇರುವಂಥ ಅಮೌಂಟ್ S ಅಂತ ಆಗಿರುವಂಥ ಸ್ಕಾಲರ್ಶಿಪ್ ಸ್ಟೇಟಸನ್ನು ಅವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪೋಸ್ಟ್ ಮಾಡಿ ಅಲ್ಲಿ ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದಾರೆ. ಸೊ ಇದೆಲ್ಲ ಪ್ರೊಸೀಜರ್ ಆದಮೇಲೆ ನಿಮ್ಮ ಒಂದು ಸ್ಟೇಟಸಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ಆದಷ್ಟು ಬೇಗ ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ. ಸೊ ಇದರ ರಿಗಾರ್ಡಿಂಗ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳಿರುವ ಹಾಗೆ ST ವಿದ್ಯಾರ್ಥಿಗಳೇನಪ್ಪ ಅಂತಂದರೆ, ಸ್ಕೆಡ್ಯೂಲ್ ಟ್ರೈಬಲ್ ವಿದ್ಯಾರ್ಥಿಗಳು ಯಾರಿಗಾದರೂ ಸ್ಕಾಲರ್ಶಿಪ್ ಅಮೌಂಟ್ 25-26 ಇಯರ್ದು ಬಂದಿದ್ದರೆ, ಸೊ ಆದಷ್ಟು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಅದರಿಂದ ನನಗೆ ಇನ್ನಷ್ಟು ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಯಾವ ರೀತಿ ನಾನು ಇನ್ನು ರಿಸರ್ಚ್ ಮಾಡಬೇಕು ಅಂದರೆ, ಯಾವ ರೀತಿ ನಾನು ಇನ್ನೂ ಮಾಹಿತಿನ ಕಲೆ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಮತ್ತು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.